ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಈಸಿಯಾದ ಒಂದು ಸ್ನ್ಯಾಕ್ಸ್, ಕ್ರಿಸ್ಪಿ ಸ್ನ್ಯಾಕ್ಸ್ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಎರಡೆರಡು ನೀರುಳ್ಳಿ ಇದ್ದರೆ ಸಾಕು, ಈ ಒಂದು ಸ್ನ್ಯಾಕ್ಸನ್ನು ನೀವು ಮಾಡಿ ತಿನ್ಬೋದು. ಮನೆಯವರಿಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ, ಟೇಸ್ಟಿ ಕೂಡ ಇರುತ್ತೆ. ಇದಕ್ಕೊಂದು 1/4 ಕಪ್ಪಷ್ಟು ಮೈದಾ ಹುಡಿಯನ್ನು ಹಾಕೋಣ, ಹಾಗೂ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಸ್ವಲ್ಪ ಪೆಪ್ಪರ್ ಪೌಡರ್, ಬೇಕಿದ್ರೆ ನೀವು ಗರಂ ಮಸಾಲ ಪೌಡರ್, ಜೀರಾ ಪೌಡರ್ ಇದೆಲ್ಲ ಆ್ಯಡ್ ಮಾಡ್ಬೋದು. ಹಾಗೂ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಹಾಗೂ ಇದಕ್ಕೆ ನಾನು ಮಸ್ಟರ್ಡ್ ಪೌಡರ್ ಅಂತ ಸಿಗುತ್ತೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕೆಲವರ ಹತ್ರ ಇದು ಇರೋದವರು ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಅದರ ಬದಲು ಬೇರೆ ಏನಾದರೂ ನಿಮಗೆ ಎಕ್ಸ್ಟ್ರಾ ಫ್ಲೇವರಿಗೆ ಬೇಕಿದ್ದರೆ ನೀವು ಹಾಕ್ಬೋದು. ಓಕೆ, ಇವಾಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ಪೇಸ್ಟ್ ರೀತಿ, ಸ್ವಲ್ಪ ತೆಳುಬೇಕು, ತುಂಬ ತಿಕ್ಕ ಬೇಡ, ಇದು ದಪ್ಪ ಬೇಡ. ಓಕೆ, ಎಷ್ಟು ತೆಳು ಇದ್ದರೆ ಸಾಕು ಇದು. ಇವಾಗ ಇಲ್ಲಿ ನೀರುಳ್ಳಿಯನ್ನು ನಾನು ರೌಂಡ್ ಆಗಿ ಈ ರೀತಿ ಕಟ್ ಮಾಡಿದ್ದೀನಿ. ಹಾಗೂ ಸಿಂಗಲ್ ಆಗಿ ಹಿಡಿಲಿಲ್ಲ, ಎರಡೆರಡು ಹಿಡಿದಿದ್ದೀನಿ ನೋಡಿ ಹೀಗೆ. ಇದನ್ನು ಇವಾಗ ಈ ಬ್ಯಾಟರ್ ಒಳಗೆ ಹಾಕೋಣ, ಹೀಗೆ ಹಿಟ್ಟಿನೊಳಗೆ. ನೋಡಿ ಎಷ್ಟು ತೆಳು ಇದೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡುವಾಗನೇ. ಹಾಗೂ ಬ್ರೆಡ್ ಕ್ರಮ್ಸ್ ಇರುತ್ತೆ ನೋಡಿ, ಅದರಲ್ಲಿ ಮುಳುಗಿಸಿ. ಒಮ್ಮೆ ಆದಮೇಲೆ ಮತ್ತೊಮ್ಮೆ ಸೇಮ್ ಅದೇ ರೀತಿ ಮಾಡಿ, ಅಂದರೆ ಡಬಲ್ ಕೋಟಿಂಗ್ ನಾವು ಮಾಡಬೇಕು ನೋಡಿ ಹೀಗೆ. ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಎಲ್ಲವನ್ನು ಕೂಡ ನೋಡಿ ಹೀಗೆ. ನೀರುಳ್ಳಿಯನ್ನು ಕಟ್ ಮಾಡಿ ತಕ್ಷಣವೇ ನೀವು ಇದನ್ನು ಮಾಡಬೇಕಾಗುತ್ತೆ. ಸ್ವಲ್ಪ ಹೊತ್ತು ಇಟ್ಟರೆ ನೀರುಳ್ಳಿ ಬಾಡುತ್ತೆ, ಆಮೇಲೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ರಿಂಗ್ಸ್ ಉಂಟಲ್ಲ ಸ್ವಲ್ಪ ಬಾಡುತ್ತೆ ಅಷ್ಟೇ, ಆದರೆ ಮಾಡ್ಬೋದು, ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ. ಹಾಗಾಗಿ ನೀರುಳ್ಳಿ ಕಟ್ ಮಾಡಿದ ತಕ್ಷಣ ನೀವು ಇದನ್ನು ಮಾಡಬೇಕಂದ್ರೆ ನೀರುಳ್ಳಿ ಕಟ್ ಮಾಡಿ ತುಂಬ ಹೊತ್ತು ಇಟ್ಟು ಆಮೇಲೆ ಇದನ್ನು ಮಾಡೋದಲ್ಲ. ಸಿಂಪಲ್, ನೋಡಿದ್ರಲ್ಲ ಹೊರಗಡೆ ಎಲ್ಲ ನಾವು ಹೋಗಿ ತಿಂತೀವಿ ನೋಡಿ, ಕ್ರಿಸ್ಪಿ ಆನಿಯನ್, ರಿಂಗ್ ಆನಿಯನ್ ಅದೆಲ್ಲ ಇದೇ ರೀತಿ ಮಾಡೋದು ತುಂಬ ಟೇಸ್ಟ್ ಆಗುತ್ತೆ ಮನೆಯಲ್ಲೇ ನಾವು ಮಾಡಿದರೆ ನೋಡಿ. ಇವಾಗ ಎಣ್ಣೆ ಬಿಸಿಯಾಗಿದೆ, ಒಂದೊಂದಾಗಿ ಇದನ್ನು ಇಟ್ಟು ಫ್ರೈ ಮಾಡೋಣ. 2 ಸೈಡ್ ಕೂಡ ಒಳ್ಳೆ ರೀತಿ ಕ್ರಿಸ್ಪಿ ಆಗುವವರೆಗೆ ಇದನ್ನು ಫ್ರೈ ಮಾಡಿ. ತುಂಬ ಚೆನ್ನಾಗಾಗುತ್ತೆ ಇದು. ನೀರುಳ್ಳಿ ಫ್ರೈ ಮಾಡಿದರೆ ಒಂಥರ ರುಚಿ ಅಲ್ವಾ, ಅದನ್ನು ಇದೆಲ್ಲ ಹಾಕಿ ಫ್ರೈ ಮಾಡಿದರೆ ಇನ್ನೂ ಕೂಡ ಟೇಸ್ಟಿಯಾಗಿರುತ್ತೆ ನೋಡಿ. ಖಡಕ್ಕಾಗಿ ಫ್ರೈ ಮಾಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವಿಲ್ಲಿ. ಓಕೆ ನೋಡಿ, ರೆಡಿಯಾಗಿದೆ. ಇವಾಗ ಇದನ್ನು ತೆಗೆಯೋಣ. ಇದೇ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡಬೇಕು. ಇದನ್ನು ಮಯೋನೈಸ್ ಅಥವಾ ಟೊಮೆಟೊ ಕೆಚಪಲ್ಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ. ಹಾಗೂ ಇದನ್ನು ಮಯೋದಲ್ಲಿ ಡಿಪ್ ಮಾಡಿ ಈ ರೀತಿ ತಿಂದರೆ ಸೂಪರ್ ಇರುತ್ತೆ. ಓಕೆ, ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಲೈಕ್ ಆಯ್ತು ಅಂತಂದರೆ ಲೈಕ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.